ನಮಸ್ಕಾರ ಸ್ನೇಹಿತರೆ. ಹಿಂದಿನ ಭಾಗದಲ್ಲಿ ಕುರುಕ್ಷೇತ್ರ ಯುದ್ಧದ ಅಂತ್ಯವನ್ನು ನೋಡಿದ್ದೇವೆ. ಆ ಯುದ್ಧದ ನಂತರ ಒಂದು ಶಾಪ ಉಚ್ಚರಿಸಲ್ಪಟ್ಟಿತು, ಗಾಂಧಾರಿಯ ಶಾಪ. ಆ ಶಾಪ ಅಂದಿನ ಕ್ಷಣದಲ್ಲಿ ಒಂದು ಮಾತಿನಂತೆ ಕಾಣಿಸುತ್ತಿತ್ತು, ಆದರೆ ಕಾಲ ಕಳೆದಂತೆ ಅದು ಭಯಾನಕ ಸತ್ಯವಾಗಿ ಹೊರಬರುತ್ತದೆ. ಇದು ಒಂದು ಯುಗದ ಅಂತ್ಯ, ಯಾದವ ವಂಶದ ಅಂತ್ಯ ಮತ್ತು ಕೃಷ್ಣನ ಅಂತ್ಯದ ಕತೆ. ಕುರುಕ್ಷೇತ್ರ ಯುದ್ಧದ ನಂತರ ವರ್ಷಗಳು ಕಳೆಯುತ್ತವೆ. ದ್ವಾರಕ ನಗರದಲ್ಲಿ ಯಾದವ ವಂಶದವರು ಸುಖವಾಗಿ ಬದುಕುತ್ತಿದ್ದರು. ಸಂಪತ್ತು, ಶಕ್ತಿ, ಗೌರವ ಎಲ್ಲವೂ ಇರುತ್ತದೆ. ಆದರೆ ನಿಧಾನವಾಗಿ ಅಹಂಕಾರ ಹೆಚ್ಚಾಗತೊಡಗಿತು ಹಾಗೂ ನಿಯಂತ್ರಣ ಕಡಿಮೆಯಾಯಿತು. ಒಂದು ದಿನ ಕೆಲವು ಯಾದವರು ಮುನಿಗಳನ್ನು ಹಾಸ್ಯ ಮಾಡಿದರು. ಒಬ್ಬ ಯುವಕನನ್ನು ಹೆಂಗಸಿನಂತೆ ವೇಷ ಧರಿಸಿ ಮುನಿಗಳ ಬಳಿ ಹೋಗಿ ಕೇಳಿದರು, ಇವಳಿಗೆ ಯಾವ ಮಗು ಹುಟ್ಟುತ್ತದೆ ಎಂದು. ಈ ಅನುಮಾನದಿಂದ ಮುನಿಗಳು ಕೋಪಗೊಂಡರು. ಅವರು ಶಾಪ ನೀಡಿದರು, ಇವನಿಂದ ಲೋಹದ ಗದೆ ಹುಟ್ಟುತ್ತದೆ, ಅದೇ ನಿಮ್ಮ ವಂಶವನ್ನು ನಾಶ ಮಾಡುತ್ತದೆ ಎಂದು ಶಾಪವನ್ನಿಟ್ಟರು. ಆ ಶಾಪದಂತೆ ಒಂದು ಲೋಹದ ತುಂಡು ಹುಟ್ಟಿತು. ಅದನ್ನು ಪುಡಿ ಮಾಡಿ ಸಮುದ್ರಕ್ಕೆ ಎಸೆದರು. ಆದರೆ ಆ ಪುಡಿ ಮರಳಿ ತೀರಕ್ಕೆ ಬಂದು ಕಠಿಣ ಗದೆಯಾಗಿ ಬೆಳೆದಿತು. ಅದೇ ವಿನಾಶದ ಆಯುಧವಾಯಿತು. ಒಂದು ದಿನ ಯಾದವರು ಸೇರಿ ಮದ್ಯಪಾನ ಮಾಡುತ್ತಿದ್ದರು. ಸಣ್ಣ ಜಗಳ ಆರಂಭವಾಯಿತು. ಆ ಜಗಳ ಭೀಕರ ಯುದ್ಧವಾಗಿ ಮಾರ್ಪಟ್ಟಿತು. ಅವರು ಆ ಗದೆಯನ್ನು ಆಯುಧವಾಗಿ ಬಳಸಿದರು. ಒಬ್ಬರ ಮೇಲೆ ಒಬ್ಬರು ಹೊಡೆದುಕೊಂಡರು. ಕೊನೆಯಲ್ಲಿ ಯಾದವ ವಂಶವೇ ತಮ್ಮ ಕೈಗಳಿಂದಲೇ ನಾಶವಾಯಿತು. ಈ ಎಲ್ಲ ಘಟನೆಗಳನ್ನು ಕೃಷ್ಣನು ಶಾಂತವಾಗಿ ನೋಡುತ್ತಿದ್ದನು. ಅವನಿಗೆ ತಿಳಿದಿತ್ತು, ಇದು ಗಾಂಧಾರಿಯ ಶಾಪದ ಫಲವೆಂದು. ಇದು ಕಾಲದ ನಿಯಮ. ಅವನು ತಡೆಯಲಿಲ್ಲ. ಆ ನಂತರ ಕೃಷ್ಣನು ಕಾಡಿನ ಕಡೆಗೆ ತೆರಳುತ್ತಾನೆ. ಒಂದು ಮರದ ಕೆಳಗೆ ಅವನು ಶಾಂತವಾಗಿ ಕುಳಿತುಕೊಳ್ಳುತ್ತಾನೆ. ಅವನು ತನ್ನ ಕಾಲುಗಳನ್ನು ಮುಂದೆ ಚಾಚಿಕೊಂಡು ಧ್ಯಾನದಲ್ಲಿ ಇರುತ್ತಾನೆ. ಅವನ ಪಾದದ ಬೆರಳು ಸ್ವಲ್ಪ ಹೊಳೆಯುತ್ತಿತ್ತು. ಆ ಸಮಯದಲ್ಲಿ ಒಬ್ಬ ಬೇಟೆಗಾರ, ಅವನೇ ಜರ, ದೂರದಿಂದ ಆ ಹೊಳೆಯುವ ಪಾದಗಳನ್ನು ನೋಡಿ ಅವನು ಜಿಂಕೆಯ ಕಣ್ಣು ಎಂದು ಭಾವಿಸಿದನು. ಅವನು ಬಾಣ ಬಿಡುತ್ತಾನೆ. ಆ ಬಾಣ ನೇರವಾಗಿ ಕೃಷ್ಣನ ಪಾದದ ಬೆರಳಿಗೆ ತಾಗುತ್ತದೆ. ಅದೇ ಕ್ಷಣದಲ್ಲಿ ಕೃಷ್ಣನು ನೆಲದ ಮೇಲೆ ಶಾಂತವಾಗಿ ಕುಳಿತುಕೊಳ್ಳುತ್ತಾನೆ. ಜರನು ಹತ್ತಿರ ಬರುತ್ತಾನೆ. ಅವನು ನೋಡುತ್ತಾನೆ, ಇದು ಜಿಂಕೆ ಅಲ್ಲ, ಕೃಷ್ಣ ಎಂದು ತಿಳಿದುಕೊಳ್ಳುತ್ತಾನೆ. ಅವನು ಭಯದಿಂದ ಕ್ಷಮೆ ಕೇಳುತ್ತಾನೆ. ಆ ಸಮಯದಲ್ಲಿ ಕೃಷ್ಣನು ಶಾಂತವಾಗಿ ಹೇಳುತ್ತಾನೆ, ಇದು ನಿನ್ನ ತಪ್ಪು ಅಲ್ಲ ಎಂದು. ಸ್ನೇಹಿತರೆ, ಇಲ್ಲಿ ಶ್ರೀಕೃಷ್ಣನು ಹಿಂದಿನ ಜನ್ಮದ ಒಂದು ಘಟನೆಯನ್ನು ಜರನಿಗೆ ತಿಳಿಸುತ್ತಾನೆ. ಹಿಂದಿನ ಜನ್ಮದಲ್ಲಿ ಕೃಷ್ಣನು ರಾಮನಾಗಿದ್ದನು, ಜರನು ವಾಲಿಯಾಗಿದ್ದನು. ವಾಲಿ ಮತ್ತು ಸುಗ್ರೀವ ಸಹೋದರರು. ಒಂದು ತಪ್ಪು ಅರ್ಥದಿಂದ ವಾಲಿ ಸುಗ್ರೀವನನ್ನು ಹೊರಹಾಕಿದನು. ಅವನು ಅವನ ಹೆಂಡತಿಯನ್ನು ತನ್ನ ಬಳಿ ಇಟ್ಟುಕೊಂಡನು. ಇದು ದೊಡ್ಡ ಅಧರ್ಮ. ಆ ಸಮಯದಲ್ಲಿ ಸುಗ್ರೀವನು ರಾಮನ ಬಳಿ ಸಹಾಯ ಕೇಳಿದನು. ರಾಮನು ಸಹಾಯ ಮಾಡಲು ಒಪ್ಪಿಕೊಂಡನು. ಸ್ನೇಹಿತರೆ, ಇಲ್ಲಿ ನಾವು ಒಂದು ಮುಖ್ಯವಾದ ವಿಷಯವನ್ನು ತಿಳಿದುಕೊಳ್ಳಬೇಕು. ವಾಲಿಗೆ ಒಂದು ವರವಿತ್ತು. ಯಾರು ಅವನೊಂದಿಗೆ ಎದುರು ಯುದ್ಧ ಮಾಡಿದರೂ ಅವರ ಶಕ್ತಿ ಅರ್ಧವಾಗಿ ಹಿಂತಿರುಗಿ ವಾಲಿಗೆ ಹೋಗುತ್ತಿತ್ತು. ಆದ್ದರಿಂದ ಯಾರು ಅವನನ್ನು ಎದುರಿಗೆ ಸೋಲಿಸಲಾರರು. ರಾಮನು ವಾಲಿಯನ್ನು ಎದುರಿಗೆ ಹೊಡೆದಿದ್ದರೆ ಅವನ ಶಕ್ತಿಯು ವಾಲಿಗೆ ಹೋಗುತ್ತಿತ್ತು. ಆದ್ದರಿಂದ ರಾಮನು ಮರದ ಹಿಂದೆ ನಿಂತು ಬಾಣ ಬಿಡುತ್ತಾನೆ. ಇದು ಧರ್ಮಕ್ಕಾಗಿ ತೆಗೆದುಕೊಂಡ ನಿರ್ಧಾರವಾಗಿರುತ್ತದೆ. ಆ ಜನ್ಮದಲ್ಲಿ ರಾಮನು ಮಾಡಿದ ಆ ಘಟನೆಯಿಂದ ಈ ಜನ್ಮದಲ್ಲಿ ಕೃಷ್ಣನಿಗೆ ಮರುಕಳಿಸಿತು. ಈಗ ಜರನು ಬಾಣ ಬಿಡುತ್ತಾನೆ, ಕೃಷ್ಣನಿಗೆ ತಾಗುತ್ತದೆ. ಇದು ಕರ್ಮದ ನಿಯಮ. ಕೃಷ್ಣನು ಅವನಿಗೆ ಕ್ಷಮಿಸುತ್ತಾನೆ. ಅದರ ನಂತರ ದ್ವಾರಕಾ ನಗರ ಸಮುದ್ರದಲ್ಲಿ ಮುಳುಗುತ್ತದೆ. ಒಂದು ಯುಗ ಮುಗಿಯುತ್ತದೆ. ಸ್ನೇಹಿತರೆ, ಈ ಕತೆ ನಮಗೆ ಅತ್ಯಂತ ಆಳವಾದ ಸತ್ಯಗಳನ್ನು ಹೇಳುತ್ತದೆ. ಕರ್ಮದ ಫಲ ಯಾವಾಗಲಾದರೂ ನಮ್ಮನ್ನು ತಲುಪುತ್ತದೆ. ಅಹಂಕಾರ ಮತ್ತು ಶಕ್ತಿ ನಾಶಕ್ಕೆ ಕಾರಣವಾಗುತ್ತದೆ. ದೇವರು ಸಹ ಕಾಲದ ನಿಯಮವನ್ನು ಮೀರುವುದಿಲ್ಲ. ಕೃಷ್ಣನ ಅಂತ್ಯ ಒಂದು ಅಂತ್ಯ ಅಲ್ಲ, ಒಂದು ಮಹಾನ್ ಪಾಠ. ಮುಂದಿನ ಭಾಗದಲ್ಲಿ ಕೃಷ್ಣನ ಜೀವನದ ಸಂಪೂರ್ಣ ಸಾರಾಂಶ ಮತ್ತು ನಮ್ಮ ಜೀವನಕ್ಕೆ ಅದರಿಂದ ಸಿಗುವ ಪಾಠಗಳನ್ನು ನೋಡೋಣ. ಧನ್ಯವಾದಗಳು ಸ್ನೇಹಿತರೆ. ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ.